ಅಲ್ಲ ಈ ದೇವಸ್ಥಾನದೊಳಗೆ ಎಷ್ಟು ಸತ್ಯ ಇರಬೇಕು. ಒಂದು ಬಾಗಿಲಿಲ್ಲ, ಒಂದು ಕಿಟಕಿ ಇಲ್ಲ. ಹಾಂ, ನಾಗಪ್ಪನ ದೇವಸ್ಥಾನ ಎಷ್ಟು ಕ್ಲೀನಾಗಿರ್ತದೆ. ದೇವರು ಒಳಗ ಆ ತಲೆ ಮೇಲೆ ಅದೇನೋ ಮಣಿ, ಏನು ಸತ್ಯನಪ್ಪ ಈ ದೇವಸ್ಥಾನ. ಏನೂ ಒಂಚೂರು ಕಳ್ತನ ಆಗಲ್ಲ. ಹೆಂಗಿರ್ತದೆ ಹಂಗೆ ಇರ್ತದೆ. ಯಾರೋ ಕೊಟ್ಟಿರೋದು ಈ ದೇವಸ್ಥಾನ. ಎಷ್ಟು ವರ್ಷಗಳ ಹಳೇದು, ಯಾರು ಕೊಟ್ಟಿದ್ರು ಏನೋ. ಅಲ್ಲ, ನಮ್ಮ ಅಣ್ಣ ರಾಮನ್ ಕರ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಎಷ್ಟೊತ್ತಾಯ್ತು ಇನ್ನೂ ಬಂದೇ ಇಲ್ಲ ನಮ್ಮಣ್ಣ. ಯಾಕೆ ಇಷ್ಟೊತ್ತಾಗಿ ಬಂದಿಲ್ಲ? ದೇವಸ್ಥಾನಕ್ಕೆ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತಾಯ್ತು ಬಂದೇ ಇಲ್ಲ. ಪೇಟೆಗೆ ಬೇರೆ ಹೋಗ್ಬೇಕು ಅವನು. ಅವ್ನಿಗೇನೋ ಬಟ್ಟೆನೂ ತಗೊಂಬರಕ್ಕೆ ಹೋದ್ನೋ ಏನೋ. ಯಾಕೆ ಬಂದಿಲ್ಲ? ಏನಾಯಿತು? ಅವ್ರ ಅತ್ತೆ ಏನಾದರೂ ಬೇಡ ಅಂದ? ಅವ್ರ ಮಾತಾಡ್ಕೆಲ್ಲ ಕೇಳಲ್ಲ ನಮ್ಮಣ್ಣ. ಯಾಕ? ಶಿವಪ್ಪ ನಾಗಪ್ಪ ಕಾಪಾಡೋ ತಂದೆ, ನಮ್ಮಪ್ಪ ಕಾಪಾಡಪ್ಪ, ಭಗವಂತ ಕಾಪಾಡೋ ತಂದೆ ಕಾಪಾಡಪ್ಪ. ಶಿವಪ್ಪ ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಸಮಾಧಾನ. ಅಲ್ಲಿ ಯಾರು ನಿಂತಿರೋದು? ಹೆಂಗಸರು ಯಾರು? ಮಗ ಗುರ್ಸಿಗ್ತಾ ಇಲ್ಲ, ಆ ಕಡೆ ತಿರ್ಕೊಂಡು ನಿಂತ್ಕೊಂಡವ್ರೆ. ನಮ್ಮ ಸುಮಾ ಸುಮಾ ಅಪ್ಪ ಏನು ಮಾಡ್ತಾ ಇದೀಯಮ್ಮ ಇಲ್ಲಿ ಒಬ್ಳೆ? ಅಪ್ಪ ಹೆಂಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಮ್ಮ. ನೀನೇನು ಮಾಡ್ತಾ ಇದೀಯ ಇಲ್ಲಿ ಒಬ್ಳೆ? ಅಯ್ಯೋ, ಶಿವಣ್ಣ ಅವ್ರ ಮನೆಗೆ ಒಂದು ಮಗು ಅದಲ್ಲ, ಚಿಕ್ಕ ಮಗು, ಗುಂಡುನು ಅಂತ. ಹಾಂ, ಗುಂಡುನು? ಆ ಮಗುನ ನಂಗೆ ದತ್ತು ಕೊಡೋಣ ಅಂತ ಕೇಳಿದೆ. ಅದಕ್ಕೆ ಸರಿ ನಮ್ಮ ಅಂತಂದು ನಮ್ಮ ಅತ್ತೆನೂ ಒಪ್ಪಿದ್ಲು. ನಾನು ಹೇಳಿದೆ ಶಿವಣ್ಣಂಕ ಇವತ್ತೇ ತಗೊಂಡು ಕೊಟ್ಬಿಡೋಣ ಅಂತ. ಸರಮ್ಮ ಪೇಟೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ನ. ಕಾಯ್ತಾನೆ ಇದ್ದೀನಿ. ಯಾವಾಗ ಎಷ್ಟೊತ್ತಾಯ್ತು ನಾನು ಇಲ್ಲಿಗೆ ಬಂದೇ ಇಲ್ಲಪ್ಪ ಶಿವಣ್ಣ. ಏನೇನೋ ಪೇಟೆಗೆ ಕೆಲಸ ಇತ್ತೇನೋ? ಇಲ್ಲಪ್ಪ, ಆ ಮಗುಗೆ ಬಟ್ಟೆ ಏನೋ ತರಕ್ಕೆ ಹೋಗಿರ್ಬೇಕು. ನಿಮ್ಮ ಅತ್ತೆ ಒಪ್ಪಳಲ್ಲೇ? ಇದು ಬಸಾಯ್ ತಾತನ್ ಬಂದವನೆ. ಅಲ್ಲಮ್ಮ, ನಿಂಗೆ ಯಾಕಮ್ಮ ಈ ಬಾಧೆ ಎಲ್ಲನೋ? ಹಾಂ, ಮನೆಗೆ ಬಂದ್ಬಿಡ್ಬಾರ್ದೇನಮ್ಮ ನೀನು. ಅವತ್ತು ಹೊಟ್ಟೆ ಇಡಿಸ್ತು, ಇವತ್ತು ಮನೆ ಇಡ್ಸಲ್ಲೇನಮ್ಮ. ನಿನ್ಗೆ ನಮ್ಮ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಬೇರೆ ಮನೆ ಮಾಡ್ಕೊಡ್ತೀನಮ್ಮ. ಅಪ್ಪ, ತವ್ರ ಮನೆಗೆ ಬಂಗಾರದ ಮಂಚದ ಮೇಲೆ ಮಲ್ಕೊಂಡಿರೋ ಬದಲು ಗಂಡನ ಮನೆಗೆ ಹಳೆ ಬಟ್ಟೆ ಮೇಲೆ ಮಲ್ಕೊಂಡಿರೋ ನೆಮ್ಮದಿ ಸಿಕ್ಕಲ್ಲಂತೆ. ಏನನ ಹೇಳಿದ್ರೆ ಈ ವೇದಾಂತ ಹೇಳ್ತೀಯ. ನನಗೇನು ಹೇಳಮ್ಮ, ಆಯಮ್ಮ ನೋಡಿದ್ರೆ ರಾಕ್ಷಸಿ ಆಡ್ದಂಗೆ ಆಡ್ತಾಳೆ. ಎಲ್ಲಾದರೂ ಆಡ್ಕೊಂಡ್ಲಿ ಬಿಡಪ್ಪ, ಎಲ್ಲಾದರೂ ಆಡ್ಕೊಂಡ್ಲಿ ಬಿಡು. ನನಗೇನಾಗಬೇಕು? ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ನಿನ್ಗಿರೋ ಕಷ್ಟದಾಗ ಈ ಮಗುನನ್ನು ತಗೊಂಡೋಗಿ ಕಷ್ಟದಾಗಿತ್ಯಾ? ಏನೋ ಒಂಥರ ಖುಷಿನಪ್ಪ ನಂಗೆ ಅವನ ನೋಡಿದ್ರೆ. ಅದಕ್ಕೆ ಅಣ್ಣನ ಬಾಯ್ಬಿಟ್ಟೆ ಕೇಳ್ಬಿಟ್ಟೆ ಕರ್ಕೊಂಡು ಹೋಗಮ್ಮ ಅಂತಂದ. ನಾನು ಏನು ತಿಂತೀನೋ ಅದ್ರಾಗೆ ಅವ್ನು ಕೊಡ್ತೀನಪ್ಪ. 4 ಲಕ್ಷ ಕಳಿಸ್ಬೇಕು ಅವನಿಗಂತ ಆಸೆನಪ್ಪ. ಪಾಪ ತಂದೆ ತಾಯಿ ಇಲ್ಲದ ಮಗುನಮ್ಮ. ಅದು ಎಲ್ಲೋ ನಿಮ್ಮ ಅಣ್ಣನ ಸಿಕ್ತಂತೆ. ಎಲ್ಲೋ ಏನು ಕತೆನೋ, ಎಲ್ಲೋ ಹೇಳ ಅಂದ್ರೆ ಅಲ್ಲೆಲ್ಲೋ ಮರದ ಹತ್ರ ಬಿಟ್ಬಿಟ್ಟು ಹೋಗಿದ್ರು ದೇವಸ್ಥಾನದ ಹತ್ರ ಅಂತ. ಒಂದೊಂದ್ಕಿತ ಒಂದೊಂದು ಥರ ಹೇಳ್ತಾನೆ. ಇರಲಿ ಬಿಡು. ಇವಾಗ ಆ ಮಗುನ ಕರ್ಕೊಂಡು ನೀನು ಬಂದ್ಬಿಡು ಆಯಿತಾ? ನಿಮ್ಮ ಅತ್ತೆ 2 ಎಮ್ಮೆ ತಗೋತಾಳೆ, ನಾನು 10 ಎಮ್ಮೆ ತಗೋತೀನಿ. ಎಮ್ಮೆಗೆ ಮೇಯಿಸ್ಕೊಂಡು ಬೇರೆ ಮನೆ ಮಾಡ್ಕೊಡ್ತೀನಿ. ನೆಮ್ಮದಿಯಾಗಿ ನೀನು ಅಲ್ಲಿರಬೇಕು. ನನಗೆ ಆ ಎಮ್ಮನ ಬೈಯೋದು ನೀನು ನೋಡೋಕೆ ನನ್ನ ಕೈಲಾಗಲ್ಲ. ಯಾರನ್ನ ಬಂದರೆ ಇನ್ನೂ ಅತಿ ಮಾಡ್ತಾಳೆ ಬೈಯೋದು. ಒಂದೊಂದ್ಸತಿ ಹೊಡೆದು ಬಿಡಬೇಕು ಅಂತ ಪಾಪ ಬರ್ತದೆ. ಹೆಂಗಸ್ರ ಮೇಲೆ ಕೈ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ ನಾನು. ಆ ಮುನೇನು ಹೊಸ್ತೇನಪ್ಪ, ಹೊಸ್ತಾ ಬಡ್ಕೊಂತ ಆಯ್ತಾಳೆ. ಎಲ್ಲಾದರೂ ಬರ್ಕೊಳ್ಳಿ ಬಿಡು. ಹಂಗೆ ಮಾಡ್ತೀನಮ್ಮ. ಒಂದು 10 ಎಮ್ಮೆ ತಕ್ಕೊಡ್ಲಾ? ಇಲ್ಲಪ್ಪ, ಬರೋಳಾಗಿದ್ರೆ ನಾನು ನನ್ನ ಗಂಡ ಸತ್ತಾಗೆ ಬರ್ತಾಯಿದ್ದೆ. ಇವಾಗ ನಾನು ಬರಲ್ಲ. ಇವಾಗ ನನಗೂ ಒಂದು ಮಗು ಸಿಗ್ತಾದೆ. ಅದ್ರ ಜೊತೆಗೆ ನಾನು ಖುಷಿಯಾಗಿರ್ತೀನಿ. ಏನನ್ನ ಹೇಳಿದ್ರೆ ಹಿಂಗೆ ಮಾತಾಡ್ತೀಯ ನೋಡಮ್ಮ. ಏನಪ್ಪ ಈ ಕಡೆಗೆ ಬಂದಿದ್ಯಾ? ಯಾವಾಗನ ಈ ದೇವಸ್ಥಾನಕ್ಕೆ ಬರ್ತೀನಮ್ಮ. ಇಲ್ಲೇ ಪಕ್ಕದೂರಾಗ ಕೆಲಸ ಇತ್ತು. ಆಗ ಅಮ್ಮನು ದ್ರಾಕ್ಷಾಣಿ ಅವಳೆಲ್ಲ ನಿಮ್ಮ ಅತ್ತಿಗೆ ಅವರು ಚಿಕ್ಕಪ್ಪನ ಮಗಳು ಕೋಮಲ ಅಂತ ಅವ್ರಿಗಿನ ವಿಷಯನ್ಕ ಮಾತಾಡ್ಕೊಂಡ್ರೆ ಆಗದಮ್ಮ. ಅವ್ರಿನ್ನ ಮನೆಗೆ ನೋಡಕ್ಕೆ ಬಂದಿಲ್ಲ, ಬರ್ತಾರೆ. ಓ ಹೌದಾ? ಓ ಸರಿ ಸರಿ. ಅದಕ್ಕೆ ಅವರು ಜಾತಕಗಳಷ್ಟು ತೋರ್ಸೋಣ ಅಂತ ಹೋಗಿದ್ನಿ. ಹೆಸರು ಬಲುಗಳು ಅವು ಇವು ಇತ್ತವಲ್ಲಮ್ಮ ಶಾಸ್ತ್ರಗಳು. ಅದೇಪ್ಪ. ಹಿಂಗೆ ಯಾಕೋ ನಾಗಪ್ಪನ ಜ್ಞಾಪಕ ಬನ್ನು ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬನ್ನಮ್ಮ. ನಾನು ಬಂದೇ ಇಲ್ಲ ನೋಡಪ್ಪ. ಇವಾಗೇ ಇಷ್ಟೊತ್ತಾಗೋಗದೆ. ನಡೆಯಮ್ಮ, ಊರಿಗೆ ಬಿಟ್ಬಿಟ್ಟು ನನಗೆ ಊರಿಗೆ ಕೊಡ್ತೀನಿ. ಗಾಡಿನಾಗ ಬಂದಿದ್ದೀನಿ. ಇಲ್ಲ ಹೋಗಪ್ಪ, ಹಿಂಗೆ ಅಡ್ಡದಾರಾಗ ನುಗ್ಗೋದ್ರೆ ನಾನು ಎಷ್ಟು ಬೇಗ ಸೇರ್ಕೊಂಡ್ಬಿಡ್ತೀನಿ ಊರು. ತಿರ್ಗಿ ಸುತ್ತ ಹಾಕ್ಬೇಕು ಊರೊಳಗೆ ಹೋಗಿ ಮೇನ್ ರೋಡಕ್ಕೆ ಹೋಗಿ. ಪರವಾಗಿಲ್ಲ ನಡೆಯಮ್ಮ, ಬಿಟ್ಬಿಟ್ಟು ಹೋಗ್ತೀನಿ. ಶಿವನ್ ಬರ್ತಾನೆ. ಇಲ್ಲ ಹೋಗಪ್ಪ, ನೀನು ಮನೆ ಸೇರ್ಕೋ ಗೊತ್ತಕ್ಕೆ ಮುಂಚೆ. ಹಿಂಗೆ ಕಾಲ್ದಾರಾಗ ಹೋದ್ರೆ ಎಷ್ಟು ಬೇಗ ಊರು ಸೇರ್ಕೊಂಬೋದು. ನೀನು ಹೋಗು, ನಿನ್ ಕ್ಯಾಕ್ ತೊಂದ್ರೆ. ನಾನು ಹಿಂಗೆ ಹೋಗ್ಬಿಟ್ಟೆ ತಿರ್ಗಿ ಅಣ್ಣ ಹಿಂಗೆ ಬಂದ್ರೆ. ಅಯ್ಯೋ ಹುಚ್ಚುಡುಗಿ, ಹೇಳೋದು ಮಾತು ಕೇಳಲ್ಲ ನೀನು. ಆ ಮೇನ್ ರೋಡಾಗ ಹೋದ್ರೆ ಏನು ಪರವಾಗಿಲ್ಲ, ನಡಿ. ಲೇಟ್ ಆದ್ರೂ ಪರವಾಗಿಲ್ಲ. ನನ್ಗೇನಂತ ನನ್ಗೇನು ದಿಗ್ಲ ಊರ್ಗೆ ಹೋಗಕ್ಕ? ಇಲ್ಲ ನಾನು ಬರಿಲ್ಲ. ನಾನು ನಿನ್ನ ಜೊತೆಗೆ ಬರೋದು, ಅಣ್ಣನ ಬರೋದು. ಯಾಕೆ ಬೇಕು? ನಾನು ಬರಿಲ್ಲ, ಹೋಗು. ಹೇಳೋದು ಮಾತು ಕೇಳಲ್ಲ. ಇದೇ ಆಟ ಸಾಧಿಸ್ಬಿಟ್ಟೆ. ಆ ಹುಡುಗನ್ಕೇನೋ ಚೆನ್ನಾಗಿಲ್ಲ ಅಂತಮ್ಮ ಬೇಡಮ್ಮ ಅಂದರೂ ಕೇಳಿಲ್ಲ. ಇಲ್ಲಪ್ಪ ಅನ್ಕೊಂಬಿಟ್ಟಿದ್ರಿ ಹತ್ರಿಗೆ ಮದುವೆ ತಪ್ಪೋದ್ರೆ ಚೆನ್ನಾಗಿರಲ್ಲ, ನಾನು ಅದೇ ಹುಡುಗನ್ನೇ ಮದುವೆ ಆಗ್ತೀನಿ ಅಂದೆ. ಇವಾಗ ನೋಡಿದ್ರೆ ಈ ಕಷ್ಟ ಅನುಭವಿಸ್ತಾ ಇದೆಯಾ? ಹಾಂ ಅಪ್ಪ, ನೀನು ಅನ್ಕೊಂಡಂಗೆ ನಾನು ಏನೇನು ಕಷ್ಟ ಅನುಭವಿಸ್ತಾ ಇಲ್ಲ. ನನ್ನ ಪಾಡಕ್ಕೆ ನನ್ನ ಕೆಲಸ ನಾನು ಮಾಡ್ತೀನಿ, ಆಯಿತಾ? ಆರಾಮಾಗಿ ಊಟ ತಿನ್ಕೊಂಡು ಈಗ ಎಮ್ಮೆಗಳು ಮೇಯಿಸ್ಕೊಂಡು ನನ್ನ ಪಾಡಕ್ಕೆ ನಾನಿದ್ದೀನಿ. ನಿನ್ನ ಊಟ ನಾನು ನೋಡಿಲ್ಲೇನಮ್ಮ.
ನಿನ್ಗೆ ಏನು ಊಟ ಕೊಡ್ತಾರೆ ಅಂತ. ಇಲ್ಲಿ ಬಿಡಪ್ಪ, ಇಲ್ಲಿ ಬಿಡು. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ನಾನು ನಿನ್ನ ಹತ್ರ ಸಹಾಯ ಕೇಳ್ತೀನಪ್ಪ. ಎಲ್ಲದಕ್ಕೂ ಒಂದು ಸಮಯ ಬರಬೇಕು, ಆವಾಗ ನೀನು ನಂಗೆ ಸಹಾಯ ಮಾಡಬೇಕು. ಖಂಡಿತ ಸಹಾಯ ಮಾಡ್ತೀನಿ ಮಗಳೇ. ಇರೋದು ಒಂದು ಮಗು, ನಿನಗೆ ಸಹಾಯ ಮಾಡ್ತೀರಾ? ಇನ್ನು ಯಾರ್ಕಮ್ಮ ಮಳ್ಳೆ, ಕೇಳಮ್ಮ ಅದೇನೋ. ಎಲ್ಲದಕ್ಕೂ ಒಂದು ಟೈಮ್ ಬರಬೇಕಪ್ಪ, ಆವಾಗ ಕೇಳ್ತೀನಿ. ಸರಿನಮ್ಮ, ನಾನು ಬರಲಾ? ಹ್ಞೂ ಅಪ್ಪ, ಹುಷಾರಾಗಿ ಹೋಗಪ್ಪ. ನಾನು ಇನ್ನು ಅಷ್ಟೊತ್ತಿದ್ದು ಊರಿಗೆ ಹೋಗ್ತೀನಿ. ಸರಿ, ಹುಷಾರು. ಹಾಂ, ಹ್ಞೂ ಸರಿಯಪ್ಪ. ಹುಷಾರಮ್ಮ. ಹ್ಞೂ ಸರಿಯಪ್ಪ, ಹುಷಾರಾಗಿ ಹೋಗಪ್ಪ. ಹ್ಞೂ, ನಾನು ಓದ್ತೀನಿ, ನೀನು ಹುಷಾರಮ್ಮ. ಹ್ಞೂ ಸರಿ. ಅಲ್ಲ, ನನ್ನ ಶಿವಣ್ಣ ಇಷ್ಟೊತ್ತಾಗಿ ಬಂದಿಲ್ಲ. ಹಾಂ, ಇಲ್ಲ, ಒಂದು ಹೆಜ್ಜೆ ಅವ್ರ ಮನೆ ಹತ್ರಕ್ಕೆ ಹೊರಟೋಗ್ತೀನಿ. ನೋಡೋಣ ಏನು ಹೇಳ್ತಾರೋ. ಅವ್ರ ಮನೆ ಹತ್ರಕ್ಕೆ ಹೋಗ್ತೀನಿ. ಅಣ್ಣ, ನಾವು ಶಿವಣ್ಣ, ಶಿವಣ್ಣ ಯಾರು? ಅತ್ತೆ, ನಾನತ್ತೆ. ಇವಳು ಅವಳು ತಿರ್ಕೊಳ್ತೀನಿ ನೋಡಿ ತಂಗೋಳೆ, ನನ್ನೇನು ಅತ್ತೆ ಅಂತಾಳೆ. ಹಾಂ, ಓಹೋ ನೀನಾ? ಅತ್ತೆ ಚೆನ್ನಾಗಿದೆಯಾ ಅತ್ತೆ? ಹ್ಞೂ, ಏನೋ ಇಷ್ಟು ಮಾತ್ರ ಇದ್ದೀನಿ. ಏನು ನಮ್ಮನೆ ಹತ್ರಕ್ಕೆ ಬಂದ್ಬಿಟ್ಟಿದ್ಯಾ? ಅದೇ ಶಿವಣ್ಣನ ಮಾತಾಡ್ಸೋಣ ಅಂತ ಬನ್ನತ್ತೆ. ಇದೇನಿದೆ, ಹಿಂಗ್ ಹೋಗಿದ್ಯಾ? ಆ ಗುಂಡಿ ಊಟ ಗಿಟ ಆಗ್ತಾಳೆ ಇಲ್ಲ ನಿಂಕ? ಊಟಕ್ಕೇನತ್ತೆ, ಊಟ ಮಾಡ್ತೀನಿ. ಎಮ್ಮಿಗೆ ಮೇಯಿಸ್ತೀನಲ್ಲ, ಬಿಸಿಲು ಗಾಳಿ ಮಳೆ ಏನು ಮಾಡೋಕ್ಕಾಗಲ್ಲ. ಹಿಂಗೆ ಸಣ್ಣಗಿದ್ರೇನೆ ಚೆನ್ನಾಗಿರ್ತದೆ ಹೇಳತ್ತೆ. ಹ್ಞೂ ಸರಿ ಬಿಡು. ಎಷ್ಟು ವರ್ಷ ಆಯ್ತತ್ತೆ ನಿಮ್ಮನ್ನೆಲ್ಲ ನೋಡಿ. ಅತ್ತಿಗೆ ಅಲ್ಲೇ ಅವಳ ಯಾಕೋ ತಲೆ ಸುತ್ತದೆ ಅಂತಂದ್ಲು. 1 kg ದ್ರಾಕ್ಷಿ, 1 kg ಗೋಡಂಬಿ, 1 kg ಬಾದಾಮಿ ಎಲ್ಲ ತಂದ್ಕೊಟ್ಟಿದ್ದೀನಿ. ಕುತ್ಕೊಂಡು ತಿಂತಾವಳೆ. ನಮ್ಮನೆ ಹೆಣ್ಮಕ್ಳು ಚೆನ್ನಾಗಿರ್ಬೇಕಮ್ಮ. ನನ್ನ ಮಗಳ ಗುಂಡ್ಗ. ಚೆನ್ನಾಗಿರ್ಲಿ ಅತ್ತೆ. ಅತ್ತೆ ಮಕ್ಕಳೆಲ್ಲ ಚೆನ್ನಾಗವ್ರೆ? ಚೆನ್ನಾಗವ್ರೆ. ನನ್ನ ಮಗಳ ಭಾಗ್ಯಕ ಮದುವೆ ಆಯ್ತು. ಓ ಹೌದಾ? ಏನ್ ಕೆಲಸ ಮಾಡ್ತಾನತ್ತೆ ಹುಡುಗನು? ಗೌರ್ಮೆಂಟ್ ಕೆಲಸ. ತಹಸೀಲ್ದಾರ್ ಅವರಲ್ಲ, ಅವ್ರ ಆಫೀಸಾಗ ಬುಕ್ಗಳು ಕೊಡೋದು. ಓ, ಗೌರ್ಮೆಂಟ್ ಕೆಲಸನೇ ಸಿಕ್ಬಿಟ್ಟವನೇ. ಬೊಲೆ ಬುದ್ಧಿ. ಎಷ್ಟು ಬುದ್ಧಿನೋ ಅವನ್ಕ, ಬೊಲೆ ಬುದ್ಧಿವಂತು. ಅದಕ್ಕೆ ನಮ್ಮನೆಗೆ ಇಟ್ಕೊಂಡ್ಬಿಟ್ಟಿದ್ದೀರಿ. ಹೌದಾ? ಸರಿ ಅತ್ತೆ. ಅತ್ತೆ, ನಮ್ಮ ಶಿವಣ್ಣ ಇಲ್ಲತ್ತೆ. ಅಲ್ಲ, ಮಬ್ಬನ್ನು ಎತ್ತ ಹಾಸ್ಕೋಗಿರ್ಬೇಕು ಅತ್ತೆ. ನಮ್ಮ ಅತ್ತಿಗೇನು ಕೂಗತ್ತೆ, ಮಾತಾಡ್ತೀನಿ. ಕೂಗ್ತೀನಿ, ಇಲ್ಲೇ ಇರು. ಇಲ್ಲೇ ನಿಂತ್ಕ. ಲೇ ದ್ರಾಕ್ಷಿ, ಯಾರ ಬಂದವ್ರು ನೋಡೆ, ಮಾತಾಡ್ಸಕ್ಕ. ಲೇ ಯಾರಮ್ಮ? ಯಾರ ಬಂದವ್ರು ಬಾ ಪಾಪ. ಎಲ್ಲೋ ನೋಡಿದ್ದೀನಿ, ಜ್ಞಾಪಕ ಬರ್ತಾ ಇಲ್ಲ. ಇದಕ್ಕೂ ಮುಂಚೆ ನಮ್ಮ ಮನೆ ಕೆಲ್ಸಕ್ಕೆ ಬಂದಿದ್ದ ನೀನು? ಮೊನ್ನೆ ಯಾವಾಗ ಬಂದಿದ್ಲೆ, ಅದೇ ಅಮ್ಮ ಜ್ಞಾಪಕ ಬರ್ತಾ ಇಲ್ಲ. ಅಯ್ಯೋ ಅತ್ತಿಗೆ, ನಾನತ್ಗೆ ಸುಮಾ. ಓ ನೀನೇನೆ ಸುಮಿ? ಅಯ್ಯೋ, ನಾನೆಲ್ಲ ತಿರ್ಕೊಂತೀನಿ ನೋಡಿ ಅನ್ಕೊಂಡ್ಬಿಟ್ಟಿದ್ನಲ್ಲೇ. ಏನು ಬೇಜಾರು ಮಾಡ್ಕೊಂಬಿಡು ಬಿಡು. ನಿನ್ನ ವೇಷ ನೋಡಿ ನಾನೆಲ್ಲ ತಿರ್ಕೊಂತೀನಿ ನೋಡೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಬೇಜಾರು ಮಾಡ್ಕೊಂಬೇಡ ಬಿಡು. ಬೇಜಾರೇನಿಲ್ಲ ಹೇಳಕ್ಕೆ. ಅದಕ್ಕೆ ಚೆನ್ನಾಗಿದೆಯಾ ಅತ್ತಿಗೆ? ಚೆನ್ನಾಗಿದ್ದೀನಿ. ಭಾಗ್ಯಕ್ಕೆ ಮದುವೆ ಆಯ್ತಂತೆ? ಮದುವೆ ಆಯ್ತು. ಹುಡುಗನ್ಗ ಗೌರ್ಮೆಂಟ್ ಕೆಲಸ. ಪೊಲೀಸು ಸಬ್ ಇನ್ಸ್ಪೆಕ್ಟ್ರಕ್ಕ. ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಬುಕ್ಗಳು ಕೊಡೋದು. ಹೋಗಿ ಮಕ್ ಮುಚ್ಚೋಗ. ನಾನು ತಹಸೀಲ್ದಾರ್ ಆಫೀಸ್ ಅಂತ ಹೇಳು, ಪೊಲೀಸ್ ಆಫೀಸ್ ಅಂತ ಹೇಳಿ ಮಕ್ಕ ಮುಚ್ಚ ಹೋಗು. ಹೌದಾ? ಮಕ್ಕಳೆಲ್ಲ ಚೆನ್ನಾಗವ್ರ ಅತ್ತಿಗೆ? ಎಲ್ಲರೂ ಚೆನ್ನಾಗವ್ರೆ. ಭವ್ಯ ನೀರೇನೇನು ಹಾಕೊಂಡವಳ? ಇಲ್ಲ ಇನ್ನೂ ಇಲ್ಲ. ನಮ್ಮ ಮಕ್ಕಳು ಇಷ್ಟು ಬಿರಿನಾ ಹಾಕೋಣಲ್ಲ, ನಿಧಾನ. ಇನ್ನ ಏನು ಬಂದಿರೋದು? ಶಿವಣ್ಣನ ಮಾತಾಡ್ಸೋಣ ಅಂತ ಬನ್ನತ್ಗೆ. ಅದೇ ನೀವು ಅಕ್ಕಿ ರಾಗಿ ನೆಲ್ಲು ಎಲ್ಲ ಬೆಳಿತೀರಲ್ಲ, ಅದೇ ನಮ್ಮನೆ ಹತ್ರಕ್ಕೆ ಬಂದಿದ್ಯಾ? ಇಲ್ಲ ಅತ್ತಿಗೆ, ಏನು ಬೇಡ, ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಪೇಟೆಗಿಂದ ಬನ್ನು ಎಲ್ಲ ಇತ್ತೆ ಹೋಗಿರ್ಬೇಕು. ಅಲ್ಲೆಲ್ಲ ನನ್ನ ಹತ್ರ ಕೂತ್ಕ, ಬರ್ತಾನೆ. ಸರಿ ಅತ್ತಿಗೆ. ನಡಿಯಮ್ಮ, ಸಳಿ ಹೊಡಿತದೆ. ಕಾಫಿ ಒಂದು ಲೋಟ ಮಾಡ್ಕೊಂಡು ಕುಡಿಯೋಣ. ನಡಿ, ಕೂತ್ಕೊಂಡಿರು, ಬರ್ತಾನೆ ನಿಮ್ಮ ಮಣ್ಣು. ಸರಿ ಅತ್ತಿಗೆ, ಆಯ್ತು. ನಡಮ್ಮ, ಇರು, ನಿಮ್ಮ ಯಜಮಾನ್ ಬರ್ತಾನೆ. ಅದೇನು ಮಾತಾಡ್ತಾರೆ ನೋಡೋಣ. ಹೌದೇನು? ಸರಿ. ಎಲ್ಲ ಹೋಗಿದ್ದ ಬಾರ ಇಲ್ಲಿ. ಅಯ್ಯೋ, ಅವ್ರ ಏನೋ ಕೆಲಸ ಬೇಕಂತೆ, ಅದಕ್ಕೆ ಬಂದವ್ರೆ. ಅದಕ್ಕೆ ಇವನು ಚಿಕ್ಕ ಮಗು ಭಾಗ್ಯ ಅಂತಾನೆ. ಅದಕ್ಕೆ ಅಂತ ಕೂಬೇಡಮ್ಮ. ಅದಕ್ಕೆ ಅಂತ ಕೂಗ್ಬೇಡ. ಬೇರೆ ಏನು ಕೂಗು. ಭಾರ್ಗವ, ಚೆನ್ನಾಗಿದೆಯಪ್ಪ? ನೋಡ್ದೇನೆ ಇವನು. ಲೇ ನೋಡು, ಹೆಂಗೆ ಕೈಕೊಂಡವನು ಇವನು. ಕುಂತ್ರಿ ನನ್ನ ಮಗನು. ಬರ ಇಲ್ಲಿ. ಭಾರ್ಗವ, ಬರ ಇಲ್ಲಿ. ಹೂನಪ್ಪ ಭಾರ್ಗವ, ಚೆನ್ನಾಗಿದೆಯೇನಾ? ಚೆನ್ನಾಗಿದ್ದೀನಪ್ಪ. ಮನೆಯೆಲ್ಲ ಒರೆಸಿದೀನಿ, ಇವಾಗ ಗಲೀಜಾಗ್ತದೆ. ಮಾಡಿಕೊ ನೀನು ಒಬ್ಬಟ್ಟು. ನಡಿ ಒಳಕ. ಒಬ್ಬಟ್ಟುಗಳು ಮಾಡಿಕ್ಬೇಕಂತೆ, ಒಬ್ಬಟ್ಟುಗಳು. ಬೇಡ, ಅತ್ತೆ ಅಲ್ಲೇ ಇರ್ತಾಳಂತೆ. ಬಾ ಅಂತ ಕೂಗಿದ್ನಿ, ಬರಲ್ಲ ಅಂತ ಹೇಳಿದ್ಲು. ಇಲ್ಲ ಹೇಳಪ್ಪ, ನಿಮ್ಮ ಅಪ್ಪನ ಬರ್ತಾನೆ, ಮಾತಾಡ್ಸ್ಕೊಂಡು ಹಿಂಗೆ ಓದ್ತೀನಿ ನಾನು. ಇಲ್ಲ, ಇನ್ನೊಂದ್ಸರಿ ಬರ್ತೀನಿ. ಸುಮಾ, ಅಣ್ಣ ದೇವಸ್ಥಾನ ಕಾದು ಅದಕ್ಕೆ ಮನೆ ಹತ್ರಕ್ಕೆ ಬಂದ್ಬಿಟ್ಟೆ ಅಣ್ಣ. ಬೇಜಾರು ಮಾಡ್ಕೊಂಬೇಡ. ಅಲ್ಲಮ್ಮ, ಅದ್ಯಾಕಮ್ಮ ಈಚೆ ಹಿಂಗೆ ಕೂತ್ಕೊಂಡಿದ್ಯಾ? ಯಾರೋ ಬೇರೆಯವ್ರು ಕೂತ್ಕೊಂಡಂಗೆ, ನಡಿ ಒಳಕ್ಕೆ. ಪರವಾಗಿಲ್ಲ ಬಿಡೋಣ. ಗುಂಡನ್ ಕಾಣಿಸ್ತಾ ಇಲ್ಲಮ್ಮ, ಅದಕ್ಕೆ ಹುಡುಕ್ತಾ ಇದ್ದೀನಿ. ಅವನು ಕುರಿಗಳು ಎಮ್ಮೆ ಎಲ್ಲ ಇಲ್ಲೇ ಇದೆ.
ಮನುಷ್ಯನ ಪತ್ತೆ ಇಲ್ಲ, ಆಳು ಪತ್ತೆ ಇಲ್ಲ. ಹುಡುಕಿ 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 ನಂಗೆ ಸಾಕಾಗೋಯ್ತು. ದೇವಸ್ಥಾನಕ್ಕೆ ನಾವು ಹೋಗಿರ್ತಾನ ನೀನು ಹುಡ್ಕೊಂಡು ಅಂತಂದ್ರೆ ಎಲ್ಲ ನೀನು ಇಲ್ಲೇ ಇದೆಯಾ? ಇಲ್ಲಣ್ಣ ಬಂದಿಲ್ಲ, ದೇವಸ್ಥಾನಕ್ಕೆ ಬಂದಿಲ್ಲಣ್ಣ. ಎಲ್ಲೋದ್ನು? ಹಾಂ, ಎಲ್ಲೋದ್ನಣ್ಣ? ಅತ್ತೆ ದ್ರಾಕ್ಷಿ ಗುಂಡಿನಲ್ಲೇ? ಇಲ್ಲಪ್ಪ, ನಾವು ನೋಡಿಲ್ಲ ಅವನ್ನ, ನೋಡಿಲ್ಲ. ಕುರಿ ಎಮ್ಮೆ ಎಲ್ಲ ತಂದು ಕಟ್ಟಾಕವನೇ, ಎಲ್ಲೋದ್ನು? ಅದೇನೋ ಅವ್ನು ಒಳಕ್ಕೆ ಬಂದಿಲ್ಲ, ಎಲ್ಲನ ಆಟ ಆಡಕ್ಕೆ ಹೋಗೋಣ ನೋಡು. ಇಡೀ ಊರೇ ಒಂದು ಸುತ್ತಾಕೊಂಬಂದಿದ್ದೀನಿ, ಎಲ್ಲಾರನ್ನೂ ಕೇಳಿದ್ದೀನಿ ಗುಂಡು ನೋಡಿದ್ರಾ ಅಂತ. ಇಲ್ಲ ಬಂದೇ ಇಲ್ಲ, ಅವ್ನು ಏನಕ್ಕೆ ಬರ್ತಾನೆ ಈ ಕಡಿಕೆ ಅಂತ ಹೇಳ್ತಾವ್ರೆ. ಅಂಗಡಿಗಳ ಹತ್ರಕ್ಕೆ 2 ಅಂಗಡಿ ಹತ್ರಕ್ಕೂ ಹೋಗಿದ್ದೀನಿ, ಬಂದೇ ಇಲ್ಲಪ್ಪ, ಅವನೇನಕ್ಕೆ ಬರ್ತಾನೆ ಅಂತ ಹೇಳ್ತಾವ್ರೆ. ನಿಮ್ಮ ಮನೆಗಳಾಗ ಹೆಂಗಸ್ರಿಗೆ ಊಟಗಳು ಹಾಕೋದೇ ಕಷ್ಟ, ಇನ್ನು ಅವನಿಗೆ ಕಾಸು ಕೊಟ್ಟು ಅಂಗಡಿ ಕಳಿಸ್ತಾರ ಅಂತ ಹೇಳ್ತಾವ್ರೆ. ಅವನಿಗೆ ಅವನು ಹಂಗಂದನು, ಯಾವನವನು ಹಂಗಂದನು? ಊಟ ಹಾಕೋದೇ ಕಷ್ಟ ಅಂಗಡಿ ಕಳಿಸ್ತಾರಂತ ಅವ್ರಿಗೆ ಯಾಕಂತೆ ನಮ್ಮನೆ ಸುದ್ದಿ? ಈಗೇನು ಕೇಳಕ್ಕೆ ಬಾಯಿಲೇನಪ್ಪ? ಅತ್ತೆ ಇರೋ ಸತ್ಯನ ಅರಗಿಸ್ಕೊಳೋದು ಕಷ್ಟ, ಅವನಿರೋದನ್ನೇ ಹೇಳಿದ್ದು, ಇಲ್ದಿದ್ದನ್ನೇನು ಹೇಳಿಲ್ಲ. ನೀನೊಳೆ ಚೆನ್ನಾಗಿ ಮಾತಾಡ್ತೀಯ ಬಿಡು. ನೀವು ಕಲ್ತ್ರೆ ಸಂಸ್ಕಾರನ ಅಷ್ಟೇ ಸಾಕಮ್ಮ. ಅಲ್ಲ ನಾದ್ನಿ ಬಂದವಳೆ ನಮ್ಮ ಮನೆ ಹೆಣ್ಣು ಮಗು ಅನ್ನೋ ಪರಿಜ್ಞಾನ ಇಲ್ಲೇನೆ ನಿಂಕ? ಲೇ ದ್ರಾಕ್ಷಿ ಮಾನಿಗೆಟ್ಟು ಹಿಂಸೆ ಅಥ್ವೋ ನಿಮ್ಗಿನ್ನ ಎಷ್ಟು ಉಗಿದ್ರೆ ಮಾನ ಮರ್ಯಾದಿಲ್ಲೇ. ಆ ಹೆಣ್ಣು ಮಗುನ ತಗೊಂಬಂದು ಬಾಗ್ಲಾಗ ಕುಳ್ಸಿದಿರಲ್ಲ, ನೀವೇನು ಮನುಷ್ಯರ ಇಲ್ಲ ಮೃಗಗಳ? ಹಾಂ, ಬಾಮ್ಮ ಒಳಗೆ ಬಾಮ್ಮ, ಏನು ತಿಂತೀಯ ಏನು ಕುಡಿತೀಯ ಅಂತ ಕೇಳಿದ್ರೆ ಬಾಯಿ ಬಿದ್ದೋತದ ನಿಮ್ಗೆ? ಬೇವರ್ಸಿಲ್ ತಗೊಂಬಂದು ನಿಮ್ಮದು ಒಂದು ಜನ್ಮನೇನೆ. ನೀನೊಳೆ ಚೆನ್ನಾಗಿ ಮಾತಾಡ್ತೀಯಲ್ಲ, ನಾನು ಹೇಳ್ತಾ ಇದ್ದೀನಿ ಬಾ ಬಾ ಒಳಕ ಅಂತ. ಬಂದಿಲ್ಲ, ನಾನೇನು ಮಾಡಬೇಕು? ಸುಳ್ಳು ಮಾತುಗಳು ಮಾತಾಡಿದ್ರಂದ್ರೆ ಚೆನ್ನಾಗಿರಲ್ಲ ನೋಡ್ಕ. ನಡಿಯಮ್ಮ ಒಳಕ್ಕೆ ಸುಮ್ಮ. ಪರವಾಗಿಲ್ಲ ಬಿಡೋಣ, ನಾನು ಓದ್ತೀನಿ. ಗುಂಡನ್ ಬಂದಮೇಲೆ ನಾಳೆ ಬರ್ತೀನಿ ನಾನು. ನಡಿಯಮ್ಮ. ಇಲ್ಲಣ್ಣ, ನಾನು ಊರಿಗೆ ಹೋಗ್ಬೇಕು, ಟೈಮ್ ಆಗ್ತದೆ. ನಮ್ಮ ಅತ್ತೆ ಏನು ಬೈತಾಳೆ. ಬಾ, ನಾನೇ ಕರ್ಕೊಂಡು ಬಿಡ್ತೀನಿ ಬಾಮ್ಮ, ಬಾ ನಾನೇ ಕರ್ಕೊಂಡೋಗಿ ಊರಾಗ ಬಿಡ್ತೀನಿ ಬಾ. ಇಲ್ಲಣ್ಣ, ನಾನು ನಡ್ಕೊಂಡು ಹೋಗ್ತೀನಿ, ಪರವಾಗಿಲ್ಲ. ಹೇಳಿದ ಮಾತು ಕೇಳಬೇಕು. ಬಾ ಕೂತ್ಕೋ. ಏನು ಮಾಡ್ತೀಯಮ್ಮ, ನನ್ನ ಹಣೆ ಬರ. ನನ್ನ ತಂಗಿಗೆ ಒಂದು ಲೋಟ ನೀರು ಕೊಡೋರಿಲ್ಲ, ಒಂದು ಲೋಟ ಕಾಫಿ ಕೊಡೋರಿಲ್ಲ, ಗತಿ. ಕೂತ್ಕಮ್ಮ, ನನ್ನ ಹಣೆ ಬರ, ನಾನು ಏನೂ ಮಾಡೋಕ್ಕಾಗಲ್ಲ. ಏನು ಮಾಡ್ತೀಯ? ಯಾಕಣ್ಣ ಅಳ್ತಾ ಇದೆಯಾ? ಆಳ್ಬೇಡ, ಸುಮ್ಮನೆರು. ನಾನು ನಿನ್ನ ಮನೆಗೆ ಕಾಫಿ ನೀರ್ಕ ಬನ್ನ. ಹಾಂ, ಇಲ್ಲಿ ಬಿಡಮ್ಮ, ನಡಿ. ನೋಡ್ದೇನೆ ನಿನ್ನ ಗಣ್ಣು, ಆಳ್ಬೇಡ, ಸುಮ್ಮನೆರಣ. ಇಂಥ ಜನದ ಮುಂದೆ ಎಲ್ಲ ನೀನು ಕೆಚ್ಚಾಗಿ ಬದುಕಬೇಕಮ್ಮ, ಬದುಕಬೇಕು ನೀನು ಕೆಚ್ಚಾಗಿ. ನೀನು ನೋಡಿ ಹೊಟ್ಟೆ ಉರಿ ಪಡ್ಬೇಕು ಇವರು, ಹಂಗೆ ಬದುಕಬೇಕು ನೀನು. ಅಣ್ಣ ಇವಾಗ ಗುಂಡೂನು ಎಲ್ಲಣ್ಣ? ಆ ಭಗವಂತನಿಗೆ ತಿಳಿಬೇಕಮ್ಮ, ನನಗೇನು ತಿಳಿದು. ನೋಡ್ದೇನೆ ಹೆಂಗೆ ಮಾತಾಡ್ತಾನೆ ನಿನ್ನ ಗಣ್ಣು? ಹಾಂ, ಅವನಿಗೇನೋ ಬಂದ್ಬಿಟ್ಟದಮ್ಮ, ಅಂತ ಹೊತ್ಕೊಂಡು ಹೋಗೋದು. ಅವ್ನ ಮಕ್ಕ ಮುಚ್ಚಕ ಹೋಗು. ಮಾತಾಡಿದ್ರೆ ದಬಡ್ದು ಬಿಡು ಅಂತ ಬರೆಸ್ತಾನೆ. ನೋಡಿ ಹೆಂಗೆ ಹೇಳ್ತಾವನೆ. ಬಾಯಿ ಮುಚ್ಕೊಂಡಿರ್ಬೇಕು, ಬೀಳ್ತವೆ ಏಟ್ಗಳು. ಬೀಳ್ತವ ಬರ್ಗವ. ಏನಕ್ಕೆ ಬಂದ ಇವಳು? ಅಲ್ಲ ಇವ್ನು ಹಾಳಾದ ಗುಂಡು ಅದು ಎತ್ತೋದಂಗೆ ಎತ್ತೋದ್ಮ, ಯಾರು ಕೇಳೋದು? ಎಲ್ಲ ಆಳ್ಬಿತ್ತೋದ್ನ ಟೈಪನ್ ಕಾವಲೆ ಕಾಯ್ಕೊಂಡಿರಣ. ನಿನ್ ಗಂಡು ಸಾಯ್ತಾವನಲ್ಲಮ್ಮ, ಎಲ್ಲ ಬಡ್ಕೊಳ್ಳಿ ಬಿಡು, ನಮ್ಗೇನಾಗಬೇಕು? ಮುಂದುವರಿಯುವುದು